ಭವ್ಯಕ್ಕ, ಮೊನ್ನೆ ವಿಷಯ ಗೊತ್ತಾತನ್ರಿ. ಇವ್ರ ಮಂಗ್ಲಕ್ಕಗೇನೋ ನಿಮ್ಮೂರಿನವರು ಶಾಲಿನಿ ಅಕ್ಕ ಮತ್ತೆ ಲಕ್ಷ್ಮಕ್ಕ ಹಿಡ್ಕೊಂಡು ಹೊಡಿಯೋಕ್ಕೆ ಹೋಗಿದ್ರಂತಲ್ಲನ್ರಿ. ಅಡ್ಬಡ್ಕೆ ತಗೊಂಡು ಬೆರ್ಸ್ಕೊಂಡೇ ಹೋಗಿದಂತಲ್ಲ. ಪಾಪ ಹೆಂಗ್ಸು ಅಳು ಅಂದ್ರೆ ಅಳ್ತಿತ್ತು ಕಣ್ರಿ. ಬೇಜಾರಾತು ಮಾತ್ರ ವಿಷಯ ಕೇಳಿ. ಅಲ್ಲ, ಶಾಲಿನಿ ಅಕ್ಕ ಜೋರ್ ಅಂತ ಗೊತ್ತಿತ್ತ. ಈಗೆಲ್ಲ ಬದ್ಲಾಗ್ಯಾರ ಅಂತಿದ್ರಪ್ಪ. ನಂಗೆ ಅಷ್ಟು ಗೊತ್ತಿಲ್ರಿ. ಹಿಂಗೆ ಅಂತದಾರ ಜಾತ್ರೆ, ದೇವಸ್ಥಾನ ಫಂಕ್ಷನ್ನು ಅಥವಾ ಹಿಂಗೆ ಊರು ಮನೇಲಿ ಯಾರ್ದಾರು ಮದುವೆ ಹಬ್ಬದಲ್ಲಿ ಹಿಂಗೆ ನೋಡೋದು ಬಿಟ್ರೆ ಮತ್ತೆ ನಂಗೆ ಅಷ್ಟು ಜಾಸ್ತಿ ಈ ಕಡೆ ನಿಮ್ಮೂರ ಕಡೆ ಬರಲ್ಲ ಅಲ್ಲ ನಾನು. ಈಗ ಒಂಚೂರು ಅಶ್ವಿನಿ ಹತ್ರ ಬಟ್ಟೆ ಹೊಲಿಯ ಕೊಡೋಕೆ ಶುರು ಮಾಡಿದ್ಮೇಲೆ ಒಂದು ಇತ್ಲಾಗ ಬತ್ತೀನಿ ಬಿಟ್ರೆ ಮೊದಲಲ್ಲಿ ಎಲ್ಲಿ ಬತ್ತಿದ್ರಿ ನಾನು. ಎಲ್ಲ ಹಿರಮ್ಮನೇಲಿ ಇವ್ರು ಹೇಳಾರಲ್ಲ, ಶಾಲಿನಿ ಅಕ್ಕಾರ ಒಂಚೂರು ಜೋರ, ಈಗ ಅಡ್ಡಿಲ್ಲ ಹೋಗನಾಗ್ಯಾರೆ ಅಂತ ಅಂತಿದ್ರ. ಲಕ್ಷ್ಮಕ್ಕ ಮೊದಲಿಂದಾನು ಪಾಪನೆ ಅಂತಲ್ಲ. ಅವರಿಬ್ರು ಸೇರ್ಕೊಂಡು ಆ ಹಿಂಗ್ಸಿ ಎಂತ ಹೊಡೆದಿದಂತೆ. ನಂಗಂತೂ ಕೇಳಿ ಬೇಜಾರಾಗೋತು ಕಣ್ರಿ ಪಾಪ. ಅಯ್ಯೋ ವಿಮ್ಲಕ್ಕ, ನಿಮಗೆ ಯಾರ್ರಿ ತಪ್ಪು ಮಾಹಿತಿ ಕೊಟ್ಟರ? ನನಗೂ ವಿಷಯ ಗೊತ್ತು, ಆದ್ರೆ ಪೂರ್ತಿ ವಿಷಯ ಕರೆಕ್ಟಾಗಿ ಗೊತ್ತು. ನಿಮಗೆ ನೋಡಿದ್ರೆ ಒಳ್ಳೆ ಅರ್ಧಂಬರ್ಧ ಗೊತ್ತಿರಂಗದೆ. ಅರ್ಧಂಬರ್ಧನೂ ಅಲ್ಲ, ತಪ್ಪು ಗೊತ್ತಿರಂಗದೆ. ನಂಗೆ ಮಂಗ್ಲಕ್ಕನೇ ಫೋನ್ ಮಾಡಿದ್ರು ಕಣ್ರಿ. ಅವ್ರು ನಮಗೆ ನೆಂಟ್ರಾಗಬೇಕು. ನಮ್ಮ ಮನೇಲಿ ಇವರು ಮತ್ತೆ ಅವ್ರ ಗಂಡನೆಲ್ಲ ಅಂಥದ್ದು ದೂರದಲ್ಲಿ ನೆಂಟ್ರು ಕಣ್ರಿ. ಹಂಗಾಗಿ ಒಂಚೂರು ಫೋನಲ್ಲಿ ಅವ್ರು ಈ ಊರಿಗೆ ಬರೋ ಮುಂಚೆಯಿಂದನೂ ಫೋನಲ್ಲಿ ಮಾತಾಡ್ಕೊತಿದ್ವ ನಾವು. ಹಾಗಾಗಿ ಅವ್ರು ನನ್ನ ಜೊತೆ ಒಂಚೂರು ಚೆನ್ನಾಗದ್ದಾರೆ. ಅವ್ರು ಅವತ್ತು ಫೋನ್ ಮಾಡಿಕೊಂಡು ನೋಡಿ ಅಳು 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 ಕಣ್ರಿ. ಹಂಗಾಗಿ ನಂಗೆ ವಿಷಯ ಗೊತ್ತಾಗಿದ್ದ. ಅವರೇ ಫೋನ್ ಮಾಡಿ ಹೊಡೆದ್ರು ಅಂತ ಅಂದ್ರೆ ಹೊಡಿಯಕ್ಕೆ ಬಂದ್ರು ಅಂತ ಹೇಳಿದ್ರ. ಇಸಿ ಭವ್ಯಕ್ಕ, ಎಂತಕ್ಕೆ ಹಿಂಗೆ ಕೇಳ್ತಾ ಇದ್ದೀರ್ರಿ? ಹ್ಞೂ ಕಣ್ರಿ, ಅವರೇ ಫೋನ್ ಮಾಡ್ಕೊಂಡು ಪಾಪ ಅಳ್ತಿದ್ರು ಕಣ್ರಿ. ನನಗೆ ಹೊಟ್ಟೆಲ್ಲ ಉರಿಯಿತು. ಅವ್ರು ಎಂಥದ್ದು ಹೇಳಂತೆ ಕಣ್ರಿ. ಹಿಂಗೆ ದಾರಿ ಮಧ್ಯೆ ಬರ್ತಾ ಎಲ್ಲ ಹಿಂಗೆ ಎಲ್ಲ ಮಾತಾಡಿದ್ರಂತೆ. ಎಲ್ಲ ಗನಗದಿರ ಅಂತ ಹಿಂಗೆ ಎಲ್ಲ ಮಾತಾಡಿದ್ರಂತೆ. ನಿಂತಲ್ಲ ಅವ್ರ ಮಗಳು ಸುತ್ತಿ ಹೇಳಿದ್ರಂತೆ. ನಂಗೆ ವಿಷಯ ಗೊತ್ತಿತ್ತು ಬಿಡಿ. ಅವ್ರ ಮನೆ ವಿಷಯ ನಾನು ಹಿಂಗೆ ನಿಮ್ಮ ಹತ್ರ ಹೇಳೋದು ಸರಿ ಅನ್ಸಲ್ಲ. ಬೇರೆಯವ್ರ ಮನೆ ವಿಷಯ ನಂಗೆ ಗೊತ್ತು. ಅವ್ರ ಮನೇಲಿ ಪೂರ್ತಿ ಏನಾಗಿದೆ ಅಂತ ಗೊತ್ತು. ಆ ಹುಡುಗಿದು ಭಾರಿ ತಪ್ಪಿಲ್ಲ ಆತ. ಎಲ್ಲರೂ ಆ ಹುಡುಗಿ ಮೇಲೆ ಗೂಬೆ ಕೂರಿಸ್ತಾ ಇದಾರೆ. ಆಗಲಿ ಅದು ಅವ್ರ ಮನೆ ವಿಷಯ. ಎಷ್ಟೇ ಆದರೂ ತಾಯಿ ಅಲ್ಲನ್ರಿ, ಬೇಜಾರಾಗಲ್ಲ. ಇವ್ರ ಎದುರಿಗೆ ಕೇಳಕ್ಕೆ ಶುರು ಮಾಡ್ಕೊಂಡ್ರಂತೆ. ಮೊದಲಿಗೆ ಶಾಲಿನಿ ಅಕ್ಕ ಅಂತೆ. ಏನ್ರಿ ನಿಮ್ಮ ಮಗಳು ಬಿಟ್ಟು ಓಡ್ ಬಂದದಲ್ಲ ಅಂತ ಹಂಗೆ ಹಿಂಗೆ ಇರೋದು ಇಲ್ದಿರೋದೆಲ್ಲ ಹೇಳಕ್ಕೆ ಶುರು ಮಾಡ್ಕೊಂತಂತೆ ಕಣ್ರಿ. ಆಮೇಲೆ ಲಕ್ಷ್ಮಕ್ಕ ಮೊದಲಿಗೆ ಸುಮ್ಮನಿದ್ರಂತೆ. ಆಮೇಲೆ ಅವರು ಶುರು ಮಾಡ್ಕೊಂಡಿದ್ದಂತೆ. ಇಬ್ಬರು ಸೇರ್ಕೊಂಡು ನಿನ್ನ ಮಗಳು ಬೇರೆಯವ್ರ ಜೊತೆ ಓಡೋಗೈತೆ ಹಂಗೆ ಹಿಂಗೆ ಅಂತ ಎಲ್ಲ ಅಂದಿದಂತೆ ಕಣ್ರಿ. ಹಂಗೆ ಅನ್ನೋಕ್ಕೂ ಪಾಪ ಬೇಜಾರಾತ. ಇವ್ರು ಒಂಚೂರು ಜೋರು ಮಾತಾಡಿದ್ರಂತೆ. ಎಂತ ಹಂಗಂತೀರಾ? ಅದೆಲ್ಲಿ ಬೇರೆಯವ್ರ ಜೊತೆ ಓಡೋಗಿದೆ ಅಂತ ಹಂಗೆ ಹೇಳ್ತಾ ಇದ್ದೀರಾ ಅಂತ ಜೋರಾಗಿ ಮಾತಾಡಿದ್ರಂತೆ. ಅದಕ್ಕೆ ಅಂತೆ ಕಣ್ರಿ, ಒಳ್ಳೆ ಕೆಳಗಡೆ ಒಂದು ಬಡ್ಕಿ ಸಿತ್ತಂತೆ. ಹಿಡ್ಕೊಂಡಿದಂತೆ ಹೊಡಿಯೋಕ್ಕೆ ಹೋಗಿದಂತೆ. ಕಾಲಿಗೆಲ್ಲ ಬಿದ್ದದಂತೆ. ಊದಿತ್ತಂತೆ ಕಾಲು. ಪಾಪ ಕುಂಟಾಕುತ್ತಾ ಮನೆ ತನಕ ಬಂದಿದಂತೆ ಕಣ್ರಿ. ಆಮೇಲೆ ಕೊನೆಗೆ ಅವ್ರ ಗಂಡ ಓಲಿನಿ ಎಲ್ಲ ತಂದು ತಿಕ್ಕಿ ಹಚ್ಚಿ ಆಮೇಲೆ ಈಗ ಒಂಚೂರು ಅಡ್ಡಿಲ್ಲಂತೆ ಕಣ್ರಿ. ಪಾಪ ಬೇಜಾರಾಯ್ತು ಕಣ್ರಿ. ನಾನು ನೋಡಕ್ಕೆ ಬರ್ತೀನಿ ಹಂಗಾರೆ ಅಂದೆ. ಬೇಡ ಪಾಪ, ಮತ್ತು ನೀವು ಅಲ್ಲಿಂದ ಇಲ್ಲಿಗೆ ಬರ್ಬೇಕಲ್ಲ ಅಂತ ಅಂದರು. ಹಂಗಾಗಿ ಸುಮ್ಮನಾದೆ. ವಿಮಲಕ್ಕ, ನೋಡಕ್ಕೆ ಹೋಗಿ ಬರ್ಬೇಕಿತ್ತು ಕಣ್ರಿ. ನಿಮಗೆ ಬೇರೆ ನೆಂಟ್ರು ಅಂತೀರಾ, ಹೋಗಿ ಬರ್ಬೇಕಿತ್ತು. ಹೋಗಿ ಬಂದರೆ ಗೊತ್ತಾಗ್ತದೆ. ಅಡ್ಬಟ್ಕಿಲ್ ಹೊಡೆದ್ರೆ ಎಷ್ಟು ಪೆಟ್ಟಾಗ್ತದೆ ಅಂತ ನಿಮಗೂ ಗೊತ್ತಲ್ಲ. ಅದು ಕಾಲು ಪಾಪ ಇಷ್ಟಪ್ಪ ಊದಿ ಗಂಡ ಓಲಿನಿ ತಂದು ತಿಕ್ಕಿ ಸಮ ಮಾಡ್ಯಾರ ಅಂದರೆ ನೀವೇನು ನಿಮಗೆ ಅವತ್ತೇ ಫೋನ್ ಮಾಡಿದ್ದ? ಮಾರನೇ ದಿನನಾರು ಹೋಗ್ಬೇಕಿತ್ತು. ಹೋಗಿದ್ರೆ ಗೊತ್ತಾಗ್ತಿತ್ತು ಎಷ್ಟು ಊನಾಗಿರ್ತದೆ ಅಂತ. ಅಲ್ಲ, ಹೆಂಗ್ಸು ಬಾಯಿದೆ ಅಂತ ಎಂತೆಲ್ಲ ಮಾತಾಡದ್ರಿ. ಹಾಂ, ಪೂರ್ತಿ ವಿಷಯ ಗೊತ್ತಿಲ್ಲದೆ ಅಲ್ಲ. ಪಾಪ ನಿಮ್ಗೇನು ತಪ್ಪಿಲ್ಲ ಬಿಡಿ. ಅವ್ರು ಹೇಳ್ಯಾರೆ ನೀವು ನಂಬಿರ, ನಿಮ್ದೇನು ತಪ್ಪಿಲ್ಲ. ಇಲ್ಲಿ ಇವರಿಬ್ರು ಮನೇಲಿ ಏನೇನು ಕೊಂಬು ಇಲ್ಲತ್ತ ಅಂತ ಗೊತ್ತಾ ನಿಮಗೆ? ಹೋಗ್ಲಿ ಬಿಡಿ, ಬೇರೆಯವ್ರ ಮನೆ ವಿಷಯ ನಿಮಗೆ ಹೆಂಗೆ ಹೇಳಕ್ಕೆ ಇಷ್ಟ ಇಲ್ಲ. ಒಳ್ಳೆ ಗುಣ ಕಣ್ರಿ ವಿಮಲಕ್ಕ ಇದು. ಹಾಗೆ ನಂಗೂ ಇಲ್ಲಿ ಇವ್ರಗಳ ಮನೇಲಾಗಿದೆ ಏನು ವಿಷಯ ಅಂತ ನಂಗೂ ಹೇಳಕ್ಕೆ ಇಷ್ಟ ಇಲ್ಲ. ಹೋಗ್ಲಿ ಬಿಡಿ. ಅಲ್ಲ, ಎಂತಾಗಿದಂತೆ ಗೊತ್ತಾ? ನಾ ಹೇಳ್ತೀನಿ, ಈ ಹೆಂಗಸು ಸುಳ್ಳು ಸುದ್ದಿನೇ ಊರೆಲ್ಲ ಹಬ್ಸ್ಕೋತಾ ಇದೆ ಅಂದರೆ ನಾನು ಸತ್ಯ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಹಿಂಗೆ ಮಾತಾಡ್ತಾ ಇದ್ದಿದ್ದು ಹೌದಂತೆ. ಅದೇನೋ ಭಾರಿ ಕೊಚ್ಚು ಕಾಣಿಸ್ತಿತ್ತಂತೆ. ನಾನು ಯಾರಿಗೂ ಇದುವರೆಗೂ ನೋಡಿ ವಿಮ್ಲಕ್ಕ ಯಾರಿಗೂ ಹೋಗು ಬಾ ಅಂತ ಎಲ್ಲ ಮಾತಾಡಲ್ಲ. ಆದರೆ ಈ ಹೆಂಗ್ಸ್ ಇಷ್ಟು ಕೀಳ್ಮಟ್ಟಕ್ಕೆ ಇಳ್ದದೆ ಅಂದರೆ ನಾವೆಂತ ಗೌರವ ಕೊಡ್ಬೇಕ್ರಿ?
ಆ ಹೆಂಗಸು ಭಾರಿ ಎಲ್ಲ ಮಾತಾಡ್ತಂತೆ. ಮಾತಾಡಿದ್ಮೇಲೆ ಕೊನೆಗೆ ನಮ್ಮ ಬೆಳ್ಳಿ ಅದೆಯಲ್ಲ, ಬೆಳ್ಳಿ ಅಂದರೆ ನಿಮಗೆ ಗೊತ್ತಿರ್ಬೋದು, ಇವ್ರು ಲಕ್ಷ್ಮಕ್ಕನ ಮಗಳು, ಅದೇ ಶಾಲಿನಿ ಅಕ್ಕನ ಸೊಸೆ. ಅದ್ರ ಬಗ್ಗೆನೂ ಕೆಟ್ಟಂಗೆ ಮಾತಾಡಿ ಯಾವಂದ ಜೊತೆ ಓಡೋತಿತ್ತು ಅಂತ ಎಲ್ಲ ಹಿಂಗೆ ಅಂದಿದಂತೆ. ಹಿಂಗೆ ಜೋರಾಗಿ ಬಾಯಲ್ಲೇ ಕೂಗಾಟ ಆಗಿದ್ ಬಿಟ್ರೆ ಹೊಡ್ಕೊಂಡ್ಲಂತೆ ಇಬ್ರು. ಅವರು ಏನು ಇವ್ರಿಗೆ ಹೊಡೆಯಕ್ಕೆ ಬರಲ್ಲ, ಇವ್ರು ಏನು ಅವ್ರಿಗೆ ಹೊಡೆಯಕ್ಕೆ ಬರಲ್ಲ. ಅಡ್ಬಡ್ಕಿಲ್ ಹೊಡೆದ್ರಂತೆ ಹೇಳ್ಬೇಕು ಈ ರೀತಿ. ಓ, ನಂಗೆ ಈಗ ಅರ್ಥ ಆಗ್ತದೆ ರಮೇಶಣ್ಣ ವಾಸಣ್ಣ ಎಂತ ಕಷ್ಟಿಟ್ಟಾಗಿದ್ರು ಅಂತ. ಈ ಥರ ಅಪಪ್ರಚಾರ ಆಗ್ಯದ ಹಂಗಾರೆ. ಹೌದನ್ರಿ ಭವ್ಯಕ್ಕ, ನಂಗೆ ಸತ್ಯ ಗೊತ್ತಿಲ್ಲ ಕಣ್ರಿ. ಅವ್ರು ಎಂತ ಹೇಳಿದ್ರು ಅದನ್ನೇ ನಂಬಿನಿ. ಯಾರು ಸತ್ಯನೋ ಯಾರು ಸುಳ್ಳು ದೇವರೇ ಬಲ್ಲ. ಅಲ್ಲ, ನೀವು ಬೆಳ್ಳಿ ಗೊತ್ತನು ಕೇಳ್ತೀರಾ? ನೀವು ಹೇಳಕ್ಕೆ ನಮ್ಮ ಮನೆಗೆಲ್ಲ ಮದುವೆ ಪತ್ರಿಕೆ ತಂದು ಕೊಟ್ಟಿದ್ರು. ನಾನು ಬಂದಿರಲ್ಲ ಅವತ್ತು. ನಮ್ಮ ತವ್ರ ಮನೆ ಕಡೆನೂ ಅವತ್ತೇ ಒಂದು ಮದುವೆ ಮನೆ ಇತ್ತು, ನೆಂಟ್ರೊಟ್ಟ. ಹಂಗಾಗಿ ಅಲ್ಲಿಗೆ ಹೋಗಿದ್ದೆ. ನಮ್ಮ ಮನೇಲಿ ಇವರು ಹುಡುಗರು ಎಲ್ಲ ಬಂದಿದ್ರು. ನೀವು ಬೆಳ್ಳಿ ಅನ್ನಕ್ಕೂ ನೆನಪಾತು. ಚರಣನ ಹೆಂಡತಿ ಅಲ್ಲ, ಎಂಥದ್ದು ಎಂತ ಅದ್ರ ಹೆಸರು ಎಂತದ ಭಾವನನ್ರಿ. ಭಾವನಾ ಅಂತಾನೆ ಅದ್ರ ಹೆಸರು. ಗೊತ್ತಾ ಅಲ್ಲ ನಿಮಗೆ? ಹೌದು, ಮದುವೆ ಪತ್ರಿಕೆ ಎಲ್ಲ ಹೋಗಿರ್ತದೆ ಮತ್ತೆ ನಿಮ್ಮ ಮನೆಗೆ. ಹಿಂಗೆ ಆ ಕಡೆ ಈ ಕಡೆ ಊರು ಮನೆಯವ್ರಂತ ಗೊತ್ತಾ? ಅಲ್ಲ, ನೆನ್ನೆ ಅದೇ ನಮ್ಮ ಅಕ್ಕನ ಮಕ್ಕಳು ಫ್ರೆಂಡ್ಸ್ ಎಲ್ಲ ಬಂದಿದ್ರ ಅಂದ್ರಲ್ಲ, ಅದರಲ್ಲಿ ಒಂದು ಹುಡುಗಿ, ಮಂಗಳೂರು ಕಡೆದು ಒಂದು ಹುಡುಗಿ ಅದೇ, ಅದು ಮತ್ತೆ ಇವನು ಆ ಹುಡುಗನ ಹೆಸರು ಅಂತ ಹೇಳಿ ಚರಣ ಅದೇ ರಮೇಶಣ್ಣನ ಮಗ. ಎಲ್ಲ ಮೊದಲು ಒಂದೇ ಕಂಪ್ನಿಲಿ ಕೆಲಸ ಮಾಡ್ತಿದ್ರಂತೆ. ಹಾಗಾಗಿ ಇನ್ಸ್ಟಾಗ್ರಾಮಲ್ಲೆಲ್ಲ ಚರಣ ಮತ್ತು ಅವಳ ಫ್ರೆಂಡ್ ಎಲ್ಲ ಅವರು ಫಾಲೋ ಮಾಡ್ತಾರೆ. ಅವರು ತೋರಿಸ್ತಾ ಇತ್ತು ನೆನ್ನೆ, ಹಾಗೆ ಎಲ್ಲ ನೋಡ್ತಾ ಇದು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಸ್ಟೋರಿ ಬರೋಕ್ಕೂ ತೋರಿಸ್ತಾ ಇತ್ತು, ಇಲ್ಲಿ ನೋಡಿ ಇಲ್ಲಿ ಅಂತ. ಅಯ್ಯೋ ದೇವ್ರೆ, ಬೆಳ್ಳಿ ಎಲ್ಲ ಮೊನ್ನೆ ನ್ಯೂ ಇಯರಲ್ಲಿ ನೀವು ನೋಡ್ಬೇಕು ದೇವ್ರೆ, ಕುಣ್ತಾ ಪಬ್ಬಲ್ಲಿ ಹೋಗೆಲ್ಲ ಕುಂಟ ಕಣ್ರಿ. ನಾನು ಆಮೇಲೆ ಇನ್ಸ್ಟಾಗ್ರಾಮಲ್ಲಿ, ನನ್ನ ಹತ್ರನೇ ಇನ್ಸ್ಟಾಗ್ರಾಮ್ ಅದೇ, ಇನ್ಸ್ಟಾಗ್ರಾಮಲ್ಲಿ ಇಬ್ಬರಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ದೆ, ಇಬ್ಬರು ಅಕ್ಸೆಪ್ಟ್ ಮಾಡ್ಕೊಂಡ್ಲ. ಊರು ಮನೆಯವಳು ಅಂತಾನೆ ಏನೋ ಎಲ್ಲ ಗೊತ್ತಾಗ್ತದ ವಿಷಯ ಅಂತಾನೆ ಏನೋ ನೋಡಿ. ಆ ಬೆಳ್ಳಿ ಹಾಕಿದ್ದು ಬಟ್ಟೆ ನೋಡಿದ್ರೆ ನೀವು ಎಂತ ಅಂತೀರಾ ಕಣ್ರಿ ಭವ್ಯಕ್ಕ. ಮುಂದ್ಗಡೆನೂ ತೋರಿಸೋದೆ, ಕೆಳಗಡೆನೂ ಬಿಟ್ಟದೆ, ಮೈಯಲ್ಲಿ ಬಟ್ಟೆನೇ ಇಲ್ಲ ಕಣ್ರಿ. ಅದ್ರ ಬದಲು ಹಾಕದೆ ಸುಮ್ಮನೆ ಇರ್ಬೋದಿತ್ತು. ಆ ಹುಡುಗಿಯರೆಲ್ಲ ಕಿಸ ನಗೋದು, ಇದು ಹುಡುಗಿ ಯಾರೇ ಇದು ಈ ಥರ ಎಲ್ಲ ಮೈ ಬಿಚಾಕು ಓಡಾಡ್ತಾ ಇದೆಯಲ್ಲ ಅಂತ. ಭಾರಿ ಸಣ್ಣ ಬಟ್ಟೆ ಹಾಕಿದ್ ಕಣ್ರಿ, ಚಡ್ಡಿ ಹಾಕ್ಯದ ಕೆಳಗಡೆ, ಜೀನ್ಸ್ ಒಂಥರ, ಅದರಲ್ಲೂ ಹೊರಕಂಪರ್ಕ ಚಡ್ಡಿ ಥರ. ಅದು ಎಂತ ತೊಡೆ ಎಲ್ಲ ಪೂರ್ತಿ ಕಾಣಿಸ್ತಾ ಇದೆ. ಅದೆಂತದ ಟಾಪ್ ಹಾಕ್ಯದ್ ನೋಡಿ, ಅದು ಅಷ್ಟೇ. ದೇವ್ರೇ ಭಗವಂತ, ಹೋಗ್ಲಿ ಬಿಡಿ, ನಂಗೆ ನೋಡಿ ಅಸಹ್ಯ ಆಯ್ತು. ಆಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ರಿಕ್ವೆಸ್ಟ್ ಕಳಿಸ್ದೆ, ಅವು ಆಕ್ಸೆಪ್ಟ್ ಮಾಡಲ. ಅದೇ ಊರು ಮನೆವು ಅಂತಾನೆ ಏನೋ ವಿಮಲಕ್ಕ, ನಂಗೆ ಅವೆಲ್ಲ ಗೊತ್ತಿಲ್ಲ. ಸರಿ, ನೀವು ಹೋಗ್ಬನ್ನಿ, ನಾನು ಒಂಚೂರು ತೋಟಕ್ಕೆ ಹೋಗ್ತೀನಿ. ನಿಮ್ಮ ಹತ್ರ ನಿಂತು ಮಾತಾಡ್ತಾನೆ ಸುಮಾರು ಹೊತ್ತಾಯ್ತು. ನಿಮ್ಗೆ ಗೊತ್ತಾ ಪಾಪ ತಡ ಆಗ್ತದೆ, ಹೋಗಿ ಬನ್ನಿ. ಬರೋರ ನಮ್ಮನೆ ಇಲ್ಲೇ ಕಣ್ರಿ, ಬನ್ರಿ ನಮ್ಮನೆಗೆ. ಅಯ್ಯೋ ಭವ್ಯಕ್ಕ, ಇಲ್ಲ ಕಣ್ರಿ, ಬರೋದು ಇನ್ನೊಂದ್ಸಲ ಯಾವಾಗ ಬರೋಣ, ಈಗ ಬರಲ್ಲ ಆತ. ನೀವು ಅತ್ಲಾಗ ಬಂದ್ರೆ ನಮ್ಮನೆಗೆ ಬನ್ರಿ. ಸರಿ ಕಣ್ರಿ, ಹಂಗಾರೆ ಹೋಗಿ ಬನ್ನಿ ಆತ ನಿಧಾನ. ನಾನು ಅತ್ಲಾಗ ಬಂದಾಗ ಬರ್ತೀನಿ ಆತ. ಸರಿ, ನಾನು ಇತ್ಲಾಗ ಇನ್ನೊಂದ್ಸಲ ಬಂದಾಗ ಬರ್ತೀನಿ ನಿಮ್ಮ ಮನೆಗೆ.